ನಮಸ್ಕಾರ, ನನ್ನ ಅಡಿಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಾಳೆಕಾಯಿಯಿಂದ ಒಂದು ರುಚಿಯಾದ ಅಡಿಗೆ ಮಾಡುವುದನ್ನು ತೋರಿಸುತ್ತೇನೆ. ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ, ಬಾಳೆಕಾಯಿ ಕಪ್ಪಗೆ ಆಗದೇ ಇರಲು ಮಜ್ಜಿಗೆ ಅಥವಾ ಲಿಂಬು ರಸ, ಸ್ವಲ್ಪ ಉಪ್ಪು, ಕೈಗೆ ಮೇಣ ತಾಗದೇ ಇರಲು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ. ಕೈಯನ್ನು ನೀರಲ್ಲಿ ಅದ್ದುತ್ತಾ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದಿಟ್ಟುಕೊಳ್ಳಿರಿ. ವಿಡಿಯೋದಲ್ಲಿ ತೋರಿಸಿದಂತೆ ಬಾಳೆಕಾಯಿಯನ್ನು ಹೋಳುಗಳಾಗಿ ಹೆಚ್ಚಿರಿ. ಒಲೆಯನ್ನು ಹಚ್ಚಿ ಪಾತ್ರೆಯನ್ನು ಇಟ್ಟು ಸ್ವಲ್ಪ ನೀರನ್ನು ಹಾಕಿ, ಹೋಳುಗಳನ್ನು 2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಾಕಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ, ಸೌಟಿನಲ್ಲಿ ತಿರುಗಿಸಿ ಪ್ಲೇಟನ್ನು ಮುಚ್ಚಿ ಬೇಯಲು ಬಿಡಿ. ಒಂದು ಮಿಕ್ಸರ್ ಜಾರಿಗೆ ಅರ್ಧ ಕಡಿ ತೆಂಗಿನಕಾಯಿಯ ತುರಿ, ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಇಂಗು, ಹಾಗೆ ಖಾರಕ್ಕೆ ತಕ್ಕಂತೆ ಸೂಜಿ ಮೆಣಸು, ಇಲ್ಲದಿದ್ದಲ್ಲಿ ಹಸಿಮೆಣಸಿನಕಾಯಿಯು ನಡೆಯುತ್ತದೆ. 8 ರಿಂದ 10 ಎಸಳು ಕರಿಬೇವಿನ ಎಲೆ ಹಾಕಿ, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ. ಹೋಳು ಚೆನ್ನಾಗಿ ಬೆಂದ ನಂತರ ರುಬ್ಬಿರುವುದನ್ನು ಸೇರಿಸಿ ನಿಮಗೆ ಬೇಕಷ್ಟು ನೀರನ್ನು ಹಾಕಿ 2 ಕಿಲ್ಲು ಕರಿಬೇವಿನ ಎಲೆಯನ್ನು ಹಾಕಿ 5 ನಿಮಿಷ ಕುದಿಸಿ. ಕೊನೆಯಲ್ಲಿ ಕಂಚಿ ರಸ ಅಥವಾ ಲಿಂಬು ರಸವನ್ನು ಸೇರಿಸಿ. ರುಚಿಯಾದಂತಹ ಬಾಳೆಕಾಯಿಯ ಬಿಳೆಹುಳಿ ಅನ್ನದೊಂದಿಗೆ ಸವಿಯಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ. ಧನ್ಯವಾದಗಳು.